ಇನ್ನು ಕಲಬುರಗಿಯಲ್ಲಿ ಸಾವಲ್ಲೂ ಕೂಡ ಸಹೋದರರು ಒಂದಾಗಿರುವಂತಹ ಮನಕಲಕುವ ಘಟನೆ ನಡೆದಿದೆ. ಅಣ್ಣನ ಅಂತ್ಯಕ್ರಿಯೆ ಮುಗಿದ ಮಾರನೇ ದಿನನೇ ತಮ್ಮ ಕೂಡ ಸಾವನ್ನಪ್ಪಿದ್ದಾರೆ. ಇದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ. ಜನವರಿ 26ನೇ ತಾರೀಕು ಅಣ್ಣ ಬಸವಂತರಾಯ ಸಣ್ಣಕ್ಕಂತ ಅವರಿಗೆ 81 ವರ್ಷ, ಅವ್ರು ಸಾವನ್ನಪ್ತಾರೆ. ಅದರ ಮರುದಿನ ಅಂದರೆ ಜನವರಿ 27ನೇ ತಾರೀಕು ತಮ್ಮನಾದಂತಹ ಶಿವರಾಯ್ ಸಣ್ಣಕ್ ಅವ್ರಿಗೆ 79 ವರ್ಷ, ಅವರು ಸಾವನ್ನಪ್ತಾರೆ. ಅಣ್ಣನ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಮನೆಗೆ ಬಂದಿದ್ದಂತಹ ಶಿವರಾಯ್ ಅಣ್ಣನ ಅಗಲಿಕೆಯಿಂದ ಸಾಕಷ್ಟು ಆಘಾತಕ್ಕೆ ಒಳಗಾದಂತಹ ಶಿವರಾಯ್ ಸಹೋದರ ಈಗ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ನೋಡಿ, ಕುಟುಂಬಸ್ಥರು ಆಕ್ರಂದನವನ್ನು ಮಿಡಿಸ್ತಾ ಇದ್ದಾರೆ. ಇಲ್ಲಿ ಬಸಂತರಾಯಪ್ಪ ಸಿದ್ದಣ್ಣ ಸಣ್ಣಕ್ಕ ಅವರು ಅಣ್ಣ ಅವ್ರು 25ನೇ ತಾರೀಕು ತೀರ್ಕೊಳ್ತಾರೆ. ನೋಡಿ, ಅದರ ಮಾರನೇ ದಿನವೇ ಶಿವರಾಯ್ ಸಿದ್ದಣ್ಣ ಸಣ್ಣಕ್ಕ ಅವರ ಕಿರಿಯ ಸಹೋದರ ಅವರು ಕೂಡ ಸಾವನ್ನಪ್ತಾರೆ. ಅಂದರೆ ಕೆಲವೊಂದು ಸಂಬಂಧಗಳೇ ಹಾಗೆ, ಬಿಟ್ಟಿರೋಕ್ಕೆ ಆಗಲ್ಲ. ಅವರು ಸಹೋದರರೇ ಆಗಿರಲಿ, ಸ್ನೇಹಿತರೇ ಆಗಿರಲಿ, ಬಿಟ್ಟಿರೋಕ್ಕಾಗಲ್ಲ. ಕೆಲವೊಂದಿಷ್ಟು ಸ್ನೇಹಿತರು ಸತ್ರು ಅಂತ ಹೇಳಿಬಿಟ್ಟು ಆ ನೋವು ತಡ್ಕೊಳಕ್ಕಾಗ್ದೇ ಅವರು ಕೂಡ ಸತ್ತಿರುವಂತಹ ಉದಾಹರಣೆ ಇದೆ. ಇಲ್ಲಿ ನೋಡಿ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನುವಂಥ ಮಾತಿದೆ. ಅವೆಲ್ಲವನ್ನು ಬದಿಗೊತ್ತಿ ಅಣ್ಣ ಇಲ್ದಿದ್ರೆ ನಾನೂ ಇರಬಾರ್ದು ಅನ್ನುವಂತಹ ಮನಸ್ಸಿಗೆ ಬಂತು ಅಂತ ಕಾಣಿಸುತ್ತೆ. ಬಸವಂತರಾಯ ಸಣ್ಣಕ್ಕ ಅವರೇನು ಸಾವನ್ನಪ್ತಾರಲ್ಲ, ಸಾವನ್ನಪ್ಪಿ ಮರುದಿನವೇ ಶಿವರಾಯ್ ಸಿದ್ದಣ್ಣ ಸಣ್ಣಕ್ಕ ಅವರು ಕೂಡ ಸಾವನ್ನಪ್ಪಿದ್ದಾರೆ.